ನಮಸ್ಕಾರ. ಇವತ್ತಿನ ವಿಡಿಯೋ HAL, BEL ಮತ್ತು ಮಜಗಾಂವ್ ಡಾಕ್ ಯಾವುದು ಉತ್ತಮ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವೆಲ್ಲ ಡಿಫೆನ್ಸ್ ಸ್ಟಾಕ್ಸ್. ಮತ್ತೆ ಈ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಯಾವುದು ಉತ್ತಮ ಅಂತ ಕೇಳುವಂತ ತಪ್ಪಾಗುತ್ತೆ ಅಥವಾ ಹೇಳುವಂತ ತಪ್ಪಾಗುತ್ತೆ. ಯಾಕಂದ್ರೆ ಸರ್ಕಾರದ ನಿಯಮ ಏನು ಹೇಳುತ್ತೆ ಅಂತಂದ್ರೆ, ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡಿ, ಅವರು ಅವರದೇ ಆದಂತ ರಿಸರ್ಚ್ ಸಂಶೋಧನೆ ಕೈಗೊಂಡು ಶೇರನ್ನು ಕೊಳ್ಳಬೇಕು. ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ವಿಡಿಯೋಗಳಲ್ಲಿ ಯಾವುದೇ ಶೇರನ್ನು ಕೊಳ್ಳಿಕ್ಕೆ ಸಲಹೆ ಕೊಡೋದಿಲ್ಲ. ಅದರ ಬದಲಾಗಿ ಆ ಷೇರುಗಳ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೇವೆ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮದೇ ಆದಂತಹ ನಾಲೆಜ್ನಿಂದ ಷೇರುಗಳನ್ನು ಪರ್ಚೇಸ್ ಮಾಡಬೇಕೆ ವಿನಃ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಪರ್ಚೇಸ್ ಮಾಡಬಾರ್ದು. ಕಳೆದ 2 ವರ್ಷದಿಂದ ಡಿಫೆನ್ಸ್ ಸ್ಟಾಕ್ಗಳು ಬಹಳ ಪಾಪ್ಯುಲರ್ ಅಮಾಂಗ್ ರಿಟೇಲ್ ಇನ್ವೆಸ್ಟರ್ಸ್. ಯಾಕಂದ್ರೆ ಬಹಳಷ್ಟು ದೊಡ್ಡ ರ್ಯಾಲಿಯನ್ನು ಕಂಡಿವೆ. ಈ ಡಿಫೆನ್ಸ್ ಸ್ಟಾಕ್ಗಳು ಒಳ್ಳೆಯ ರ್ಯಾಲಿಯನ್ನು ಕಾಣಲಿಕ್ಕೆ ಮುಖ್ಯ ಕಾರಣ ಅವುಗಳಿಗೆ ಸಿಕ್ಕಿದಂತಹ ಆರ್ಡರ್ಸು ಭಾರತೀಯ ಕಂಪನಿಗಳಿಂದ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಿಂದ. ಈ ಡಿಫೆನ್ಸ್ ಸ್ಟಾಕ್ಗಳು ರ್ಯಾಲಿಯನ್ನು ಕಂಡುಕೊಳ್ಳುವ ಮುಂಚೆ ಬಹಳ ಕಮ್ಮಿ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ವು. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತಮ್ಮ ರಿಸರ್ಚ್ ಬಳಿಕ ಅರಿತುಕೊಂಡ ವಿಚಾರ ಏನು ಅಂತಂದ್ರೆ, ಈ ಡಿಫೆನ್ಸ್ ಸ್ಟಾಕ್ಗಳು ಅಂಡರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದ್ದಾವೆ. ಅದರಿಂದಾಗಿ ಅವುಗಳನ್ನು ಬೈ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ ದೊಡ್ಡ ರ್ಯಾಲಿ ಪ್ರಾರಂಭ ಆಯಿತು. ಕಳೆದ 3-4 ತಿಂಗಳಲ್ಲಿ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಒಂದಷ್ಟು ದೊಡ್ಡ ಕರೆಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅದಕ್ಕಿಂತ ಹಿಂದೆ ನಡೆದಂತ ರ್ಯಾಲಿಯಿಂದ. ಇದೀಗ ಡಿಫೆನ್ಸ್ ಸ್ಟಾಕ್ಗಳು ಒಂದಷ್ಟು ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಇದ್ದಾವೆ ಮತ್ತು ಇದೀಗ ಹಣವನ್ನು ಹೂಡಲಿಕ್ಕೆ ಸಮಯವೇ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ನಿರ್ಧರಿಸಬೇಕಾಗುತ್ತೆ. ಇವತ್ತು ನಾವು ನಿಮ್ಮ ಮುಂದೆ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಫ್ಯಾಕ್ಟರ್ಗಳನ್ನು ನೀಡ್ತಾ ಇದ್ದೇವೆ. 4 ಲಾರ್ಜ್ ಡಿಫೆನ್ಸ್ ಸ್ಟಾಕ್ಗಳು, ಸೊ ದ್ಯಾಟ್ ನೀವು ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದಂತಹ ಸಂಶೋಧನೆ ನಡೆಸಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ಬಹುಶಃ ಲಾಂಗ್ ಟರ್ಮಿಗೆ ಒಂದು ಶೇರನ್ನು ಆಯ್ಕೆ ಮಾಡಿಕೊಳ್ಬಹುದು. ಡಿಫೆನ್ಸ್ ಸ್ಟಾಕ್ಸ್ ಕಂಪ್ಯಾರಿಸನ್ ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್. ನಂಬರ್ 1 HAL. ಕರೆಂಟ್ ಮಾರ್ಕೆಟ್ ಪ್ರೈಸ್ 4087, 52 ವಾರದ ಹೈಯೆಸ್ಟ್ 5675, ಮಾರ್ಕೆಟ್ ಕ್ಯಾಪ್ 2.73 lakhs crores, 5 years ರಿಟರ್ನ್ಸ್ 59%, 3 ವರ್ಷ ರಿಟರ್ನ್ಸ್ 80%. ಎರಡನೇದು ಸ್ಟಾಕು BEL. ಕರೆಂಟ್ ಮಾರ್ಕೆಟ್ ಪ್ರೈಸ್ 281, 52 ವಾರದ ಹೈಯೆಸ್ಟ್ 340, ಮಾರ್ಕೆಟ್ ಕ್ಯಾಪ್ 2.05 lakh crores ಮತ್ತು 5 ವರ್ಷ ರಿಟರ್ನ್ಸ್ 50%, 3 ವರ್ಷ ರಿಟರ್ನ್ಸ್ 58%. 3 ಮಜಗಾಂವ್ ಡಾಕ್. ಕರೆಂಟ್ ಮಾರ್ಕೆಟ್ ಪ್ರೈಸ್ 3926, 52 ವಾರದ ಹೈಯೆಸ್ಟ್ 5860, ಮಾರ್ಕೆಟ್ ಕ್ಯಾಪ್ 79,186 crores ಮತ್ತು 3 ವರ್ಷ ರಿಟರ್ನ್ಸ್ 139%. 4 ಕೊಚಿನ್ ಶಿಪ್ ಯಾರ್ಡ್. ಕರೆಂಟ್ ಮಾರ್ಕೆಟ್ ಪ್ರೈಸ್ 1312, 52 ವಾರದ ಹೈಯೆಸ್ಟ್ 2179, ಮಾರ್ಕೆಟ್ ಕ್ಯಾಪ್ 34,527 ಕೋಟಿ ಮತ್ತು 5 ವರ್ಷ ರಿಟರ್ನ್ಸ್ 45%, 3 ವರ್ಷ ರಿಟರ್ನ್ಸ್ 93%. ಈಗ ಹೋಲಿಕೆ ಮಾಡ್ತಾ ಇದ್ದೇನೆ ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್. ಮೊದಲನೇದು HAL. 5 ವರ್ಷದ ಸೇಲ್ಸ್ ಗ್ರೋತ್ 9%, 3 ವರ್ಷದ ಸೇಲ್ಸ್ ಗ್ರೋತ್ 10%, 5 ವರ್ಷದ ಪ್ರಾಫಿಟ್ ಗ್ರೋತ್ 26%, 3 ವರ್ಷದ ಪ್ರಾಫಿಟ್ ಗ್ರೋತ್ 33%. 2 BEL. 5 ವರ್ಷದ ಸೇಲ್ಸ್ ಗ್ರೋತ್ 11%, 3 ವರ್ಷದ ಸೇಲ್ಸ್ ಗ್ರೋತ್ 13%, 5 ವರ್ಷದ ಪ್ರಾಫಿಟ್ ಗ್ರೋತ್ 16%, 3 ವರ್ಷದ ಪ್ರಾಫಿಟ್ ಗ್ರೋತ್ 24%. 3 ಮಜಗಾಂವ್ ಡಾಕ್. 5 ವರ್ಷದ ಸೇಲ್ಸ್ ಗ್ರೋತ್ 15%, 3 ವರ್ಷದ ಸೇಲ್ಸ್ ಗ್ರೋತ್ 33%, 5 ವರ್ಷದ ಪ್ರಾಫಿಟ್ ಗ್ರೋತ್ 29%, 3 ವರ್ಷದ ಪ್ರಾಫಿಟ್ ಗ್ರೋತ್ 47%. 4 ಕೊಚಿನ್ ಶಿಪ್ ಯಾರ್ಡ್. 5 ವರ್ಷದ ಸೇಲ್ಸ್ ಗ್ರೋತ್ 4%, 3 ವರ್ಷದ ಸೇಲ್ಸ್ ಗ್ರೋತ್ 9%, 5 ವರ್ಷದ ಪ್ರಾಫಿಟ್ ಗ್ರೋತ್ 11%, 3 ವರ್ಷದ ಪ್ರಾಫಿಟ್ ಗ್ರೋತ್ 10%. ಈಗ ಡಿಫೆನ್ಸ್ ಸ್ಟಾಕ್ಸ್ ಕಂಪ್ಯಾರಿಸನ್ ಅಲ್ಲಿ ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್. ಮೊದಲನೇದು HAL. ಪಿ ರೇಷಿಯೋ 32.3, ಇಂಡಸ್ಟ್ರಿ ಪಿ ರೇಷಿಯೋ 65.6. 2 BEL. ಪಿ ರೇಷಿಯೋ 45.2, ಇಂಡಸ್ಟ್ರಿ ಪಿ ರೇಷಿಯೋ 61.3. 3 ಮಜಗಾಂವ್ ಡಾಕ್. ಪಿ ರೇಷಿಯೋ
30.8, ಇಂಡಸ್ಟ್ರಿ ಪಿ ರೇಷಿಯೋ 71.2. 4 ಕೊಚಿನ್ ಶಿಪ್ಯಾರ್ಡ್ ಪಿ ರೇಷಿಯೋ 38.9, ಇಂಡಸ್ಟ್ರಿ ಪಿ ರೇಷಿಯೋ 60.3. ಇಷ್ಟೊತ್ತು ನಾನು ಮಾತಾಡಿದ್ದು ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ ಅಂತಂದ್ರೆ ಅಂಕಿ ಅಂಶಗಳು. ಈಗ ನಾನು ಮಾತಾಡ್ತಿರೋದು ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್ ಅಂತಂದ್ರೆ ಬಿಸ್ನೆಸ್ ಮಾಡೆಲ್ ಮತ್ತು ಮ್ಯಾನೇಜ್ಮೆಂಟ್ ಯಾವ ತರ ಇದೆ ಇತ್ಯಾದಿ. ಮೊದಲನೇದ್ದು HAL, ಬಿಸ್ನೆಸ್ ಮ್ಯಾನುಫ್ಯಾಕ್ಚರ್ ಆಫ್ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ಸ್ ಅಂಡ್ ರಿಪೇರ್, ಮೇಂಟೆನೆನ್ಸ್ ಆಫ್ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ಸ್, ಮ್ಯಾನುಫ್ಯಾಕ್ಚರ್ಸ್ ಏರ್ಕ್ರಾಫ್ಟ್, helicopters and their engines, accessories, earns 46% of the revenue from its segment, 47% revenue providing services like the repair, overall maintenance, upgrade of more than 17 types of aircraft, helicopters and their engines, accessories ಇತ್ಯಾದಿ. ಈಗ ಎರಡನೇದು BEL, ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್. ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸಪ್ಲೈಸ್ ಆಫ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಸಿಸ್ಟಮ್ಸ್ ಟು ಡಿಫೆನ್ಸ್ ಸೆಕ್ಟರ್, 81% ರೆವಿನ್ಯೂ ಬರ್ತಾ ಇರೋದು ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಫ್ರಮ್ ಡಿಫೆನ್ಸ್ ಸೆಕ್ಟರ್, 15% ರೆವಿನ್ಯೂ ಬರ್ತಾ ಇರೋದು ನಾನ್ ಡಿಫೆನ್ಸ್ ಸೆಕ್ಟರ್. ಮತ್ತೆ ಡೆವಲಪ್ ಮಾಡ್ತಾ ಇದ್ದಾರೆ ಇನೋವೇಟಿವ್ ಪ್ರಾಡಕ್ಟ್ಸ್ ಅಂಡ್ ಸೊಲ್ಯೂಷನ್ಸ್ ಸಚ್ ಆಸ್ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ, ಸ್ಮಾರ್ಟ್ ಸಿಟಿ ಸೊಲ್ಯೂಷನ್ಸ್, ಸೈಬರ್ ಸೆಕ್ಯೂರಿಟಿ, ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಸ್ಪೇಸ್ ಎಲೆಕ್ಟ್ರಾನಿಕ್ಸ್. ಈಗ ಮೂರನೆಯ ಕಂಪನಿ ಮಜಗಾಂವ್ ಡಾಕ್, ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್. ಇವರು ಪ್ರೈಮರಿಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಡಿಫೆನ್ಸ್ ಸೆಕ್ಟರ್ಗೆ ಬಿಲ್ಟ್ ಅಡರ್ ಕಟ್ಕರ್. ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಡಿಫೆನ್ಸ್ ಸೆಕ್ಟರ್ಗೆ 802 ವೆಸಲ್ಗಳನ್ನು, 28 ವಾರ್ಶಿಪ್ಗಳನ್ನು ಮತ್ತೆ ಅಡ್ವಾನ್ಸ್ ಡಿಸ್ಟ್ರಾಯರ್ಸ್ ಟು ಮಿಸೈಲ್ ಬೋಟ್ಸ್ ಅಂಡ್ 7 ಸಬ್ಮರೀನ್ಸ್. 98% ರೆವಿನ್ಯೂ ಬರ್ತಾ ಇರೋದು ಶಿಪ್ ಕನ್ಸ್ಟ್ರಕ್ಷನ್ ಮತ್ತು 2022-23 ಅಲ್ಲಿ 76%, 2021-22 ಅಲ್ಲಿ ಮತ್ತೆ ಉಳಿದ ರೆವೆನ್ಯೂ ಫ್ರಮ್ ಶಿಪ್ ರಿಪೇರ್. ಈಗ ನಂಬರ್ 4 ಕೊಚಿನ್ ಶಿಪ್ಯಾರ್ಡ್, ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್. ಬಿಸ್ನೆಸ್ ಶಿಪ್ ಬಿಲ್ಡಿಂಗ್ ಮಾಡ್ತಾರೆ, ಡಿಫೆನ್ಸ್, ಕಮರ್ಷಿಯಲ್, ಆಫ್ಶೋರ್, ಶಿಪ್ ರಿಪೇರ್, ಮರೀನ್ ಇಂಜಿನಿಯರಿಂಗ್ ಟ್ರೈನಿಂಗ್, ಮತ್ತೆ ಬಿಲ್ಟ್ ಅಂಡ್ ಡೆಲಿವರ್ಡ್ 21 ಲಾರ್ಜ್ ವೆಸಲ್ಸ್, 35 ಆಫ್ಶೋರ್ ಸಪೋರ್ಟ್ ವೆಸಲ್ಸ್, 93 ಸ್ಮಾಲ್ ಅಂಡ್ ಮೀಡಿಯಂ ವೆಸಲ್ಸ್, 31 ಡಿಫೆನ್ಸ್ ವೆಸಲ್ಸ್ ಮತ್ತು 2022-23 ಆಗಿವೆಲ್ಲ. ಶಿಪ್ ಬಿಲ್ಡಿಂಗ್ ಕಾಂಟ್ರಿಬ್ಯೂಟ್ಸ್ 72% ಆಫ್ ರೆವೆನ್ಯೂ, ಶಿಪ್ ರಿಪೇರ್ ಕಾಂಟ್ರಿಬ್ಯೂಟ್ಸ್ 28% ಆಫ್ ರೆವೆನ್ಯೂ. ಇತ್ತೀಚಿನ ದಿನಗಳಲ್ಲಿ ಡಿಫೆನ್ಸ್ ಸ್ಟಾಕ್ಸ್ ನಲ್ಲಿ ಒಳ್ಳೆಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿದ್ರು ಕೂಡ ಷೇರುಗಳು ಕೆಳಕ್ಕೆ ಬಿದ್ದಿದ್ದಾವೆ. ಯಾಕಂತಂದ್ರೆ ಹಿಂದಿನ ದಿನಗಳಲ್ಲಿ ಬಂದಂತಹ ಪ್ರಾಫಿಟ್ ಮತ್ತು ರ್ಯಾಲಿಯನ್ನು ಡಿಸ್ಕೌಂಟ್ ಮಾಡಿಕೊಂಡು. ಸದ್ಯದ ಮಟ್ಟಿಗೆ ಹೇಳುವುದಾದ್ರೆ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಕಳೆದ 3-4 ತಿಂಗಳಲ್ಲಿ ಒಂದಷ್ಟು ಕನ್ಸಾಲಿಡೇಷನ್ ನಡೀತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಭಾರತ ಮತ್ತು ಅಮೆರಿಕದ ನಡುವೆ ಅದೇನು ಡಿಫೆನ್ಸ್ ಡೀಲ್ಗಳಾಗ್ತವೆ ಅದರ ಮೇಲೆ ಮುಂದಿನ ದಿನಗಳಲ್ಲಿ ಡಿಫೆನ್ಸ್ ಕಂಪನಿಗಳು ಮೇಲಕ್ಕೆ ಅಥವಾ ಕೆಳಕ್ಕೆ ಹೋಗ್ಬೋದು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋದಲ್ಲಿ ಡಿಫೆನ್ಸ್ ಸ್ಟಾಕ್ಗಳು ಇದಾವ? ಇದ್ದರೆ ಎಸ್ ಅಂತ ಬರೆದ್ಬಿಟ್ಟು ಯಾವುದು ಅಂತ ಬರೀರಿ, ಇಲ್ಲದಿದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.